ಚುನಾವಣಾಧಿಕಾರಿಗಳು ಬಹಳ ಕಾರ್ಯಪ್ರವೃತ್ತರಾಗಿದ್ದಾರೆ. ಯಾರೇ ನಾಯಕರಿರಲಿ ಅವೆಲ್ಲ ವೆಹಿಕಲ್ಗಳನ್ನು ಕೂಡ ತಪಾಸಣೆ ಮಾಡ್ತಾರೆ. ನಾವು ನೋಡ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ. ಈ ಮೊನ್ನೆ ರಾಹುಲ್ ಗಾಂಧಿಯವರ ಹೆಲಿಕಾಪ್ಟರ್ ತಪಾಸಣೆ ಆಗಿದ್ದನ್ನು ನಾವು ನೋಡಿದ್ವಿ. ಇವತ್ತು CM ಸಿದ್ದರಾಮಯ್ಯನವರು ಪ್ರಚಾರಕ್ಕೆ ಅಂತ ಹೋಗ್ತಿದ್ದಂಥ ಸಂದರ್ಭದಲ್ಲಿ ಅವರ ವಾಹನವನ್ನು ಪರಿಶೀಲನೆ ಮಾಡಿದ್ದಾರೆ. IB ಹತ್ರನೇ ನಿಲ್ಲಿಸಿ ಅವರ ವಾಹನವನ್ನು ತಪಾಸಣೆ ಮಾಡಿರೋದು. ನಿನ್ನೆ ರಾಹುಲ್ ಗಾಂಧಿಯವರ ಹೆಲಿಕಾಪ್ಟರ್ನು ಕೂಡ ತಪಾಸಣೆ ಮಾಡಲಾಗಿತ್ತು. ಕೆಲ ದಿನಗಳ ಹಿಂದಿನೂ ಕೂಡ ರಾಹುಲ್ ಗಾಂಧಿಯವರು ಪ್ರಯಾಣ ಮಾಡ್ತಿದ್ದಂಥ ವೆಹಿಕಲನ್ನು ತಪಾಸಣೆಗೆ ಒಳಪಡಿಸಲಾಗಿತ್ತು. ಸೊ ಇದೊಂದು ಕೆಲಸ ಚುನಾವಣಾಧಿಕಾರಿಗಳದ್ದು. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಅದು ಯಾವುದೇ ನಾಯಕರಿರಲಿ, ಯಾವುದೇ ಪಕ್ಷದ ನಾಯಕರಿರಲಿ, ಈ ರೀತಿ ಮಾಡೋದಂಥ ಸಂದರ್ಭದಲ್ಲಿ ಜನಸಾಮಾನ್ಯರಿಗೂ ಒಂದು ಸಂದೇಶ ಹೋಗುತ್ತೆ. ಇವ್ರು ಹಿಂದಿಂದವ್ರನ್ನೇ ಬಿಡಲ್ಲ, ಇನ್ನು ನಮ್ಮವ್ರನ್ನ ಬಿಡ್ತಾರ ಅನ್ನುವಂಥ ಒಂದು ಸಂದೇಶ ಇದೆಯಲ್ಲ ಅದು. ಜೊತೆಗೇನು ಅಂದರೆ ಒಂದು ವ್ಯವಸ್ಥೆ ಪಾರದರ್ಶಕವಾಗಿದೆ ಅನ್ನುವಂಥ ಸಂದೇಶ ಕೂಡ ರವಾನೆ ಆಗಬೇಕು ಅನ್ನುವಂಥ ಕಾರಣದಿಂದಲೇ ಇಂಥವೆಲ್ಲವೂ ಕೂಡ ಆಗ್ತವೆ. ಇನ್ನು ಶಿವಮೊಗ್ಗದಲ್ಲಿ ರಾಘವೇಂದ್ರ ಅವರ ಪ್ರಚಾರ ಬಹಳ ಜೋರಾಗಿ ನಡೀತಾ ಇದೆ. ರಾಘವೇಂದ್ರ ಎಲ್ಲ ಕಡೆಗೂ ಕೂಡ ಹೋಗ್ತಾ ಇದ್ದಾರೆ, ನಾವು ನೋಡ್ತಾ ಇದ್ದೀವಿ. ಅವರ ಇವತ್ತು ನಡೆದಂಥ ಯಾತ್ರೆ ಸ್ಥಳೀಯ ಶಾಸಕರಿದ್ದಾರೆ, ಯಡಿಯೂರಪ್ಪನವರಿದ್ದಾರೆ, HD ಕುಮಾರಸ್ವಾಮಿ ಅವರಿದ್ದಾರೆ, ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಕೂಡ ಇದ್ದಾರೆ. ರಾಘವೇಂದ್ರ ಪರವಾಗಿ ಇವರೆಲ್ಲರೂ ಕೂಡ ಮತಯಾಚನೆಯನ್ನು ಮಾಡ್ತಾ ಇದ್ದಾರೆ. ಸೊ ಇಂಥ ದೊಡ್ಡ ರ್ಯಾಲಿಯನ್ನು ನಡೆಸಿ ಅವರು ನಾಮಪತ್ರ ಸಲ್ಲಿಸಿದ್ದು ಬಿರು ಬಿಸಿಲನ್ನು ಲೆಕ್ಕಿಸದೆ ಬೃಹತ್ ಮೆರವಣಿಗೆ ಮುಖಾಂತರ ಇವತ್ತು ತಮ್ಮ ಶಕ್ತಿ ಪ್ರದರ್ಶನದ ಮುಖಾಂತರ ಹೋಗಿ ಅವರು ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ನಾವು ನೋಡ್ತಾ ಇದ್ದೀವಿ BY ರಾಘವೇಂದ್ರ ನಾಮಪತ್ರ ಸಲ್ಲಿಸಿದಂಥ ದೃಶ್ಯಾವಳಿಗಳು, ಜೊತೆಗೆ BY ರಾಘವೇಂದ್ರ ಮತಯಾಚನೆ ಮಾಡ್ತಿರುವಂಥ ದೃಶ್ಯಾವಳಿಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ರಾಘವೇಂದ್ರ ನಾಮಪತ್ರ ಸಲ್ಲಿಸಿರುವಂಥ ಸಂದರ್ಭದಲ್ಲಿ ಹಲವಾರು ನಾಯಕರು ಹಾಜರಿದ್ದರು. ಹಾಲಪ್ಪನವ್ರನ್ನು ಕೂಡ ನಾವು ನೋಡ್ತಾ ಇದ್ವಿ, ಮಾಜಿ ಸಚಿವ ಹಾಲಪ್ಪ ಅವ್ರನ್ನ. ಇನ್ನು ಈ ಕಡೆಗೆ ಪ್ರಚಾರ ಕಾರ್ಯದಲ್ಲಿ ಯಾರ್ಯಾರು ಭಾಗಿಯಾಗಿದ್ದರು ಅದನ್ನು ನಾವು ತೋರಿಸ್ತಾ ಇದ್ದೀವಿ. ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ, HD ಕುಮಾರಸ್ವಾಮಿ, ಕುಮಾರ್ ಬಂಗಾರಪ್ಪ, ಜೊತೆಗೆ ಮಾಜಿ ಮುಖ್ಯಮಂತ್ರಿ SR ಬೊಮ್ಮಾಯಿ, ಜೊತೆಗೆ ಕೋಲಾರದ ಸಂಸದರು ಕೂಡ ಇದರಲ್ಲಿ ಪಾಲ್ಗೊಂಡಿದ್ದರು. ಈಗಾಗಲೇ ನಮ್ಮ ರಾಷ್ಟ್ರೀಯ ಪಕ್ಷ ಭಾರತೀಯ ಜನತಾ ಪಕ್ಷದ ವತಿಯಿಂದ JDSನ ಸಹಕಾರದಿಂದ 2 ಪ್ರತಿಯಲ್ಲಿ ನಾಮಪತ್ರವನ್ನು ಸಲ್ಲಿಸಿದ್ದೀನಿ. ನಮ್ಮ ನಾಯಕರಾದಂಥ ಹಾಲಪ್ಪನವರು, ಸನ್ಮಾನಶ್ರುತ ಗುರುರಾಜ್ ಗಂಟೆಹೊಳೆ ಅವರು, ಜ್ಞಾನೇಂದ್ರ ಅವರು, ಶಾರದಾ ಪೂರ್ನಾಯಕ್ ಅವರು, ಅಶೋಕ್ ನಾಯ್ಕರವರು, ಸನ್ಮಾನಿಸಿದ ರುದ್ರೇಗೌಡರು, ಈ ರೀತಿ ನಮ್ಮ ಜಿಲ್ಲಾ ಅಧ್ಯಕ್ಷರು, ನಮ್ಮ ದತ್ತಾತ್ರೇಯ ಅವರು, ಈ ರೀತಿ ಎಲ್ಲರ ಒಂದು ಸಹಕಾರದಿಂದ ಈಗ ತಾನೇ ನಾಮಪತ್ರವನ್ನು ಸಲ್ಲಿಸಿದ್ದೀನಿ. ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೀನಿ, ಇವತ್ತು ನಾಮಪತ್ರ ಸಲ್ಲಿಸಲಿಕ್ಕೆ ಬಂದಂಥ ಜನಸ್ತೋಮ, ಇವತ್ತಿನ ಒಂದು ಆ ಜಾತ್ರೆಯನ್ನು ನೋಡಿದ್ರೆ 100ಕ್ಕೆ 100 ಶಿವಮೊಗ್ಗ ಕ್ಷೇತ್ರ ಮೋದಿಜಿ ಅವರಿಗೆ ಅರ್ಪಣೆ ಮಾಡಲಿಕ್ಕೆ ಈ ಬಾರಿಯ ಲೋಕಸಭಾ ಕ್ಷೇತ್ರವನ್ನು ಶತಸಿದ್ಧ ಅಂತೇಳಿ ಆ ಮತದಾರರು ಈಗಾಗಲೇ ಸಂದೇಶವನ್ನು ಕೊಟ್ಟಿದ್ದಾರೆ. ಇನ್ನು ನಿನ್ನೆ ಕೋಲಾರಕ್ಕೆ ಬಂದಂಥ ರಾಹುಲ್ ಗಾಂಧಿಯವರ ಜೊತೆಗೆ ಬಹಳ ಒಳ್ಳೆ ರೀತಿಯಲ್ಲಿ ಮುನಿಯಪ್ಪ ಕೂಡ ಮಾತಾಡ್ತಾ ಇದ್ರು. ಕೈ ಕುಲುಕಿ ಮಾತಾಡ್ತಾ ಇದ್ರು, ನಗನಗುತ್ತಾ ಮಾತಾಡ್ತಾ ಇದ್ರು. ರಾಹುಲ್ ಗಾಂಧಿಯವರು ನನ್ನ ಬಳಿ ಮಾತಾಡಿದ್ರು, ಏನು ಮಾತಾಡಿದ್ರು ಅಂತ ನಾನು ಹೇಳೋಕ್ಕಾಗಲ್ಲ. ಸೊ ಇಲ್ಲೊಂದು ಸಸ್ಪೆನ್ಸ್ ಇಲ್ಲಿ. ಏನು ಮಾತಾಡಿದ್ರೆ ಹಾಗಾದರೆ ಕೋಲಾರ ಚಿಕ್ಕಬಳ್ಳಾಪುರ ಎರಡೂ ಗೆಲ್ತೀವಿ ಅಂತ ಕೂಡ ಇದೇ ಸಂದರ್ಭದಲ್ಲಿ ಮುನಿಯಪ್ಪ ಹೇಳಿದ್ದಾರೆ. ನಿನ್ನೆ ರಾಹುಲ್ ಗಾಂಧಿ ನಿಮಗೆ ಕೆಲವೊಂದು ಸಲಹೆಗಳು ಕೊಟ್ಟು ಹೋಗಿದ್ದಾರೆ ಕೋಲಾರ ಹಾಗೆ ಚಿಕ್ಕಬಳ್ಳಾಪುರ ನಾಯಕರಿಗೆ ಅಂತ. ಏನಿಲ್ಲ, ಏನು ಸಲಹೆ ಇಲ್ಲ, ಸುಮ್ಮನೆ ಮಾತಾಡಿದ್ದಾರೆ. ನಿಮ್ಮ ಹತ್ರ ಮಾತಾಡಿದ್ರು ಸರ್? ಮಾತಾಡಿ ಏನೇ ವಿಚಾರಗಳೆಲ್ಲ ಹೇಳಿದ್ರೆ ಸರ್ ನಿಮ್ಗೆ ಆಗಿರೋ ಗೊಂದಲದ ಬಗ್ಗೆ? ನಾವೇನು ಮಾತಾಡಿದ್ವಿ ಅಂತ ನಿಮ್ಗೆ ಹೇಳೋಕ್ಕಾಗಲ್ಲ, ಅವ್ರೇನು ಹೇಳಿದ್ರು ಅಂತ ಕೂಡ ಹೇಳೋಕ್ಕಾಗಲ್ಲ. ಇದು ಕಷ್ಟ.